ವೈದ್ಯರ ನಿರ್ಲಕ್ಷ್ಯದಿಂದ ಸಹೋದರನ ಸಾವು ಅಂತ ಅಣ್ಣ ವೈದ್ಯರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಘಟನೆ ಕೊಪ್ಪಳದ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಆಸ್ಪತ್ರೆಯಲ್ಲಿ ವೈದ್ಯಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಅಣ್ಣ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ವಿಡಿಯೋ ಈಗ ಎಲ್ಲೆಡೆ ವೈರಲ್ ಕೂಡ ಆಗಿದೆ. ಅಂದ್ರೆ ಕೊಪ್ಪಳದ ಹುಲಿಗೆಮ್ಮ ದೇಗುಲದ ಕಾವಲುಗಾರ ಮಂಜುನಾಥ್ ಎಂಬಾತ ಸಾವನ್ನಪ್ಪಿದ್ದಾರೆ. ಇನ್ನು ಮೃತ ಮಂಜುನಾಥ್ನ ಅಣ್ಣ ಸೋಮನಾಥ್ ಕಲಾಲ್ ಗಂಭೀರವಾಗಿ ವೈದ್ಯರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ನನ್ನ ತಮ್ಮನ ಸಾವಿಗೆ ಕಾರಣ ವೈದ್ಯರೇ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾವನ್ನಪ್ಪಿರುವ ಮಂಜುನಾಥ್ಗೆ 48 ವರ್ಷ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ. ಈತ ಕಳೆದ 20 ವರ್ಷಗಳಿಂದ ಹುಲಿಗೆಮ್ಮ ದೇವಸ್ಥಾನದ ಕಾವಲುಗಾರನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರಂತೆ. ಇನ್ನು ಕಳೆದ 4-5 ದಿನಗಳ ಹಿಂದೆ ಬಿಳಿ ರಕ್ತ ಕಣಗಳು ಕಡಿಮೆಯಾಗಿ ಚಳಿ ಜ್ವರದಿಂದ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರ್ತಾರೆ. ಮಂಗಳವಾರ ಸ್ವಲ್ಪ ಚೇತರಿಸಿಕೊಂಡಿದ್ದು, ತದನಂತರ ಅವತ್ತು ರಾತ್ರಿ 11 ಗಂಟೆ ಸುಮಾರಿಗೆ ಏಕಾಏಕಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಸೊ ಹೀಗಾಗಿ ಅವರ ಅಣ್ಣ ಸೋಮನಾಥ್ ನನ್ನ ತಮ್ಮನ ಸಾವಿಗೆ ವೈದ್ಯರೇ ಕಾರಣ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ಕೊಪ್ಪಳದ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಸಿಬ್ಬಂದಿ ಎಷ್ಟೇ ಹೇಳಿದ್ರು ಮನವಿ ಮಾಡಿದ್ರೂ ಕೂಡ ವೈದ್ಯಗೆ ಕೆಟ್ಟ ಪದಗಳಿಂದ ಸೋಮನಾಥ್ ನಿಂದಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗೆ ಸೋಮನಾಥ್ ನಿಂದಿಸಿರುವಂತಹ ಈ ಒಂದು ವಿಡಿಯೋ ಈಗ ಸದ್ಯ ಎಲ್ಲ ಕಡೆ ವೈರಲ್ ಆಗಿದೆ. ಕರ್ತವ್ಯದಲ್ಲಿದ್ದ ವೈದ್ಯಗೆ ನಿಂದಿಸಿದ್ದು ಅಂತ ಮತ್ತೊಂದು ಕಡೆ ಸಿಬ್ಬಂದಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೈದ್ಯರು ಪ್ರಯತ್ನ ಪಟ್ಟರು, ಆದರೆ ಮಂಜುನಾಥ್ ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಆದರೆ ನನ್ನ ತಮ್ಮನ ಸಾವಿಗೆ ವೈದ್ಯರೇ ಕಾರಣ, ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ತಮ್ಮ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಸೋಮನಾಥ್ ಆಕ್ರೋಶವನ್ನ ಹೊರಹಾಕಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ರವಾನಿಸಿದ್ದಾರೆ. ಇನ್ನು ನಗರ ಠಾಣೆ ಸಿಪಿಐ ಜಯಪ್ರಕಾಶ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಸೋಮನಾಥ್ ತದನಂತರ ಸಮಾಧಾನ ಪಡಿಸಿ ಮೃತದೇಹವನ್ನ ತೆಗೆದುಕೊಂಡು ಹೋಗುವಂತೆ ಕುಟುಂಬದವರಿಗೆ ಮನವೊಲಿಸಿರುವಂತಹ ಘಟನೆ ಕೂಡ ನಡೆದಿದೆ. ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ತಮ್ಮ ಸಾವನ್ನಪ್ಪಿದ್ದಾನೆ, ದಯವಿಟ್ಟು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಸೋಮನಾಥ್ ಒತ್ತಾಯಿಸಿದ್ದಾರೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನನ್ನ ತಮ್ಮನ ಸಾವಿಗೆ ಕಾರಣ ವೈದ್ಯರೇ ಅಂತ ಇಲ್ಲಿ ಅಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ನಿಜಕ್ಕೂ ಮಂಜುನಾಥ್ ಅವರಿಗೆ ಏನಾಗಿತ್ತು, ಅವರಿಗೆ ಸಾವಿಗೆ ಕಾರಣ ಆದ್ರೂ ಏನು, ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಹೌದು ಮಧುಮಲ, ಏನಂತಂದ್ರೆ ಕೊಪ್ಪಳದ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಅಂತ ಹೇಳಬಹುದು. ಕಳೆದ ಇದೇ ಒಂದು ವಿಚಾರಕ್ಕೆ ವೈದ್ಯರ ಒಂದು ನಿರ್ಲಕ್ಷ್ಯ ಅಂತ ಹೇಳಿ ತಾವರಿಗೆರೆ ಗ್ರಾಮದಲ್ಲೂ ಕೂಡ ಒಂದು ಮಹಿಳೆ ಮೃತಪಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಅಲ್ಲಿನ ಜನರು ಕೂಡ ಒಂದು ವಿಠಲಾಪುರ ಗ್ರಾಮದ ಜನರು ಒಂದು ಬಹಿಷ್ಕಾರ ಕೂಡ ಮಾಡಿ ಆ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಬಟ್ ಇದೇ ಒಂದು ಘಟನೆ ಈಗ ಕೊಪ್ಪಳ ಜಿಲ್ಲಾಸ್ಪತ್ರೆ ನಡೆದಂತ ಅಂತ ಹೇಳ್ಬೋದು. ಈಗ ಏನು ಹುಲಿಗಿ ಟೆಂಪಲ್ ನಲ್ಲಿ ಸುಮಾರು 20 ವರ್ಷಗಳಿಂದ ಕಾಯಕ ಮಾಡಿಕೊಂಡಿರ್ತಕ್ಕಂಥ ಒಂದು ಗಾರ್ಡ್, ಅದು ಹೋಮ್ ಗಾರ್ಡ್ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ಮಂಜುನಾಥ್ ಅಂತಕ್ಕಂಥವ್ರು ಒಂದು ಬಿಳಿ ರಕ್ತ ಕಣಗಳ ಒಂದು ಸಮಸ್ಯೆಯಿಂದಾಗಿ ಆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಕಳೆದ 2 ದಿನಗಳಿಂದ ಅಲ್ಲಿ ಅಡ್ಮಿಟ್ ಆಗಿದ್ರಿಂದಾಗಿ ಸ್ವಲ್ಪ ಚೇತರಿಸಿಕೊಂಡಿದ್ರು ಅಂತ ಹೇಳಲಾಗ್ತದೆ. ಹಾಗಾಗಿ ಏಕಾಏಕಿಯಾಗಿ ನಿನ್ನೆ ರಾತ್ರಿ ತಡರಾತ್ರಿ ಬಟ್ ಆ ಒಂದು ಮಂಜುನಾಥ್ ಅಂತಕ್ಕಂಥವ್ರು ಹಸುನಿಗಿರ್ತಕ್ಕಂಥದ್ದು. ಈ ಹಸುನಿಗಿದ್ರಿಂದಾಗಿ ಅಲ್ಲಿರ್ತಕ್ಕಂಥ ಮಂಜುನಾಥನ ಸಹೋದರ ಸೋಮನಾಥ್ ಅಂತಕ್ಕಂಥವ್ರು ಇದು ನಮ್ಮ ತಮ್ಮ ಚೇತರಿಸಿಕೊಂಡಿದ್ರು ಸಹ ಒಂದು ವೈದ್ಯರ ಒಂದು ನಿರ್ಲಕ್ಷ್ಯದಿಂದಾಗಿ ಒಂದು ಮೃತಪಟ್ಟಿದ್ದಾನಂತ ಹೇಳಿ ಒಂದು ಆರೋಪಿಸಿ ವೈದ್ಯರಿಗೆ ಅವಾಚ್ಯ ಶಬ್ದಗಳಿಂದ ಬೈಯುವುದರ ಮುಖಾಂತರವಾಗಿ ತನ್ನ ಒಂದು ಅಳಲನ್ನ ತೋಡ್ಕೊಂಡಿರ್ತಾರೆ. ಜೊತೆಗೆ ಆಕ್ರೋಶವನ್ನು ಸಹ ಹೊರಹಾಕುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಬಟ್ ಕೊಪ್ಪಳ ಜಿಲ್ಲೆಯಲ್ಲಿ ಇದೇ ರೀತಿಯ ಒಂದು ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಬಟ್ ಹೀಗಾಗಿ ಸುಮಾರು 2-3 ಜನ ಹೀಗಾಗಿ ಇದೇ ರೀತಿಯ ಒಂದು ಮೃತಪಟ್ಟಿದ್ದರಿಂದಾಗಿ ವೈದ್ಯರ ಮೇಲೆ ಯಾವುದೇ ರೀತಿಯಿಂದ ಕ್ರಮಗಳನ್ನ ಕೈಗೊಳ್ತಿಲ್ಲ ಅಂತ ಹೇಳಿ ಒಂದು ನೊಂದಿರ್ತಕ್ಕಂಥ ಒಂದು ಕುಟುಂಬಸ್ಥರ ಒಂದು ಆಕ್ರೋಶ ಆಗಿದೆ ಅಂತ ಹೇಳ್ಬೋದು ಮಧುಮಾಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಡಾಕ್ಟರ್ನ ವಿಜುವಲ್ಸ್ ಅನ್ನ ಕೂಡ ನೀವು ನೋಡಬಹುದು. ಮತ್ತೊಂದು ವಿಂಡೋದಲ್ಲಿ ಮಾತನಾಡ್ತಾ ಇರುವಂತಹ ಆ ವ್ಯಕ್ತಿ ಸಾವನ್ನಪ್ಪಿರುವ ಮಂಜುನಾಥ್ ಎಂಬುವರು, ಇದೇ ವ್ಯಕ್ತಿ ಸಾವನ್ನಪ್ಪಿರೋದು. ಇಬ್ಬರ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇತ್ತ ಅವರ ಅಣ್ಣ ಮಂಜುನಾಥ್ ಅವರ ಅಣ್ಣ ಸೋಮನಾಥ್ ನನ್ನ ತಮ್ಮನ ಸಾವಿಗೆ ಕಾರಣ ವೈದ್ಯರೇ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲೇನು ಬರ್ಬೇಕು
ಇಂತ ಕೇಳಿದಾಳೆ ಇಲ್ಲಿ ಹೆಂಗೆ ಬದುಕ್ತಿದ್ದೆ ನೀನು ಎಷ್ಟು ಹೇಳಿದೆ ಒಂದು ಬಾಡಿ ಸಾಯ್ತಿದೆ ಅಂದ್ರೆ ಟ್ರೀಟ್ಮೆಂಟ್ ಕೊಡಿ ಅಂದ್ರೆ ಎಷ್ಟು ಟ್ರೀಟ್ಮೆಂಟ್ ಕೊಡಬೇಕು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.